ಬಿಎಂಟಿಸಿ ಕಂಡಕ್ಟರ್ ಡ್ರೈವರ್ಗಳ ವಿರುದ್ಧ ಪ್ರಯಾಣಿಕರು ಒಂದಿಲ್ಲೊಂದು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಚಿಲ್ಲರೆ ಗಲಾಟೆ, ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಲ್ಲ, ಎರಡ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಸ್ವತಃ ಸಾರಿಗೆ ಸಚಿವ ಭೈರತಿ ಸುರೇಶ್ ಅಖಾಡಕ್ಕಿಳಿದು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಸವಾರಿ, ಸಾರಿಗೆ ಸಚಿವರಿಂದ ರಿಯಾಲಿಟಿ ಚೆಕ್. ಚಿಲ್ಲರೆ ಇಲ್ಲ ಎಂದು ಭೈರತಿ ಸುರೇಶ್ರನ್ನ ಕೆಳಗಿಳಿಸಿದ ಕಂಡಕ್ಟರ್. ಸಾರಿಗೆ ಸಚಿವ ಭೈರತಿ ಸುರೇಶ್ ತಮ್ಮ ಇಲಾಖೆಯ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಇದಕ್ಕಾಗಿ ಸಾರಿಗೆ ಸಚಿವರು ತಾವೇ ಖುದ್ದು ಫೀಲ್ಡ್ಗಿಳಿದಿದ್ರು. ನೆನ್ನೆ ಮಾಸ್ಕ್ ಹಾಕಿಕೊಂಡು ಸಾಮಾನ್ಯ ಪ್ರಯಾಣಿಕರಂತೆ ಬಿಎಂಟಿಸಿ ಬಸ್ನಲ್ಲಿ ಓಡಾಡುವ ಮೂಲಕ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಡ್ರೈವರ್, ಕಂಡಕ್ಟರ್ಗಳ ಕಳ್ಳಾಟ, ಟಿಕೆಟ್ ಕಳ್ಳಾಟದ ಬಗ್ಗೆ ತಾವೇ ಇಂಚಿಂಚು ಪರಿಶೀಲಿಸಿ ರಿಪೋರ್ಟ್ ಪಡೆದಿದ್ದಾರೆ. ಸಚಿವ ಭೈರತಿ ಸುರೇಶ್ ಭೂಪಸಂದ್ರದಿಂದ ಹೆಬ್ಬಾಳಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು. 100 ರೂಪಾಯಿ ಕಂಡಕ್ಟರ್ ಕೈಗಿಟ್ಟು 2 ಟಿಕೆಟ್ ಕೇಳಿದ್ರು. ಬಸ್ಗಳಲ್ಲಿ ಚಿಲ್ಲರೆ ಸಮಸ್ಯೆ ತಪ್ಪಿಸೋಕೆ ಅಂತಾನೆ ಆನ್ಲೈನ್ ಪೇಮೆಂಟ್ಗೂ ಅವಕಾಶ ಇದೆ. ಆದರೆ ಕಂಡಕ್ಟರ್ ಮಾತ್ರ ಚಿಲ್ಲರೆ ಕೊಡಿ, ಇಲ್ಲ ಅಂದ್ರೆ ಕೆಳಗಡೆ ಇಳಿರಿ ಅಂತ ಕೆಳಗಿಳಿಸಿದ್ದಾನೆ. ಇದರಿಂದ ಕೆರಳಿದ ಸಚಿವರು ಕಂಡಕ್ಟರ್ಗೆ ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ. ನಿಲ್ದಾಣದಲ್ಲಿ ಬಸ್ ನಿಲ್ಲಿಸದ ಕಂಡಕ್ಟರ್ಗೂ ಕ್ಲಾಸ್. ವಿಪರ್ಯಾಸ ಅಂದ್ರೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿ ಅಂತ ಕೂತ್ಕೊಂಡ್ರು ಕಂಡಕ್ಟರ್ ಒಬ್ಬ ಬಸ್ ನಿಲ್ಲಿಸಿಲ್ಲ. ಇದನ್ನ ಬಸ್ನೊಳಗೆ ಇದ್ದುಕೊಂಡೇ ಗಮನಿಸಿದ ಸಚಿವ ಭೈರತಿ ಸುರೇಶ್ ನಂತರ ಕಂಡಕ್ಟರ್ಗೆ ವಾರ್ನಿಂಗ್ ಕೊಟ್ಟರು. ಅವರ ಅಮಾನತಿಗೂ ಸೂಚನೆ ನೀಡಿದ್ರು. ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ ಸರ್. ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ, ನಿಲ್ಸಲ್ಲ. 140 ಇಲ್ಲಿ ಸಿಎಲ್ ಹತ್ರ ಸ್ಟಾಪೇ ಕೊಡಲ್ಲ. 111 ಹೊಟ್ಟೈತು, 140 ಹೊಟ್ಟೈತು. ಸಾರ್ವಜನಿಕರಿಂದ ಬಿಎಂಟಿಸಿ ಬಸ್ ಕಂಡಕ್ಟರ್ ಡ್ರೈವರ್ಗಳ ವಿರುದ್ಧ ಕೇಳಿಬರುತ್ತಿರೋ ಆರೋಪಗಳ ಅನುಭವ ಖುದ್ದು ಸಚಿವರಿಗೆ ಆಯಿತು. ಜಯಮಹಲ್, ಎಣ್ಣೂರು ಡಿಪೋ ಸೇರಿ ಹಲವೆಡೆ ಪರಿಶೀಲನೆ ಮಾಡಿ ಬಸ್ ಡಿಪೋ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಪಡೆದರು. ಕಳ್ಳಾಟ ಮಾಡ್ತಿದ್ದ ಕೆಲ ಅಧಿಕಾರಿಗಳ ಅಮಾನತಿಗೂ ಸೂಚಿಸಿದ್ರು. ಸರ್, ಇದು ಫನ್ ಬೋರ್ಡ್ ಅಂತ ಒಬ್ಬ ತಡಕಿರಲ್ಲ, ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇನ್ನು ಸಚಿವರ ಸೂಚನೆ ಬೆನ್ನಲ್ಲೇ ಬಿಎಂಟಿಸಿ ನಿಗಮ ಎಚ್ಚೆತ್ತಿದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಖಡಕ್ ಸೂಚನೆ ಕೊಟ್ಟಿದೆ. ಚಿಲ್ಲರೆ ಇಲ್ಲದ ಕಾರಣಕ್ಕೆ ಪ್ರಯಾಣಿಕರನ್ನ ಬಸ್ನಿಂದ ಯಾರೂ ಕೂಡ ಕೆಳಗೆ ಇಳಿಸಬಾರದು, ಪ್ರಯಾಣ ನಿರಾಕರಿಸುವುದನ್ನ ಸಹಿಸಲಾಗುವುದಿಲ್ಲ ಅಂತ ಬಿಎಂಟಿಸಿ ನಿಗಮ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಇದಷ್ಟೇ ಅಲ್ಲ, ಎಲ್ಲಾ ಚಾಲಕರು ನಿಗದಿತ ಬಸ್ ನಿಲ್ದಾಣಗಳಲ್ಲಿಯೇ ಬಸ್ಗಳನ್ನ ನಿಲ್ಲಿಸಬೇಕು. ಚಾಲಕರು ಮತ್ತು ನಿರ್ವಾಹಕರು ಸೌಜನ್ಯಯುತವಾಗಿ ವರ್ತಿಸಬೇಕಿದೆ ಎಂದು ಬಿಎಂಟಿಸಿ ನಿಗಮ ಸೂಚನೆ ಕೊಟ್ಟಿದೆ. ಇನ್ನು ಸಚಿವ ಭೈರತಿ ಸುರೇಶ್ ನಡೆಯನ್ನ ವಿಪಕ್ಷ ಬಿಜೆಪಿ ಶ್ಲಾಘನೆ ಮಾಡುತ್ತಲೇ ಟೀಕೆ ಕೂಡ ಮಾಡಿದೆ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.
ಸಚಿವರು ಈ ರೀತಿ ಮುಖಕ್ಕೆ ಮಾಸ್ಕ್ ಧರಿಸಿ ಮಾರುವೇಷದಲ್ಲಿ ಹೋಗಿ ತನ್ನ ಇಲಾಖೆಯ ಕಾರ್ಯವೈಖರಿಯ ಪರಿಶೀಲನೆ ಮಾಡಿರುವುದು ನಿಜಕ್ಕೂ ಸ್ವಾಗತಾರ್ಹ. ಸಚಿವರು 100 ರೂಪಾಯಿ ನೋಟನ್ನು ತನ್ನ ಟಿಕೆಟ್ಗೆಂದು ಕೊಟ್ಟಾಗ ಕಂಡಕ್ಟರ್ ಚಿಲ್ಲರೆ ಕೊಡಿ ಎಂದು ಕೇಳಿರುವುದು ಸಹಜವೇ. ಆದರೆ ಇದು ಚಿಲ್ಲರೆ ಕೊಟ್ಟು ಸಹಕರಿಸಿ ಎಂಬ ಕಾಲವಲ್ಲ. ಇಂದು ಎಲ್ಲ ಕಡೆ QR ಕೋಡ್ ಮೂಲಕ ಹಣ ಪಾವತಿ ಮಾಡಲು ವ್ಯವಸ್ಥೆ ಇರುವಾಗ BMTC ಬಸ್ಸುಗಳಲ್ಲೂ ಕಂಡಕ್ಟರ್ ಬಳಿ ಇರುವ ಟಿಕೆಟ್ ಕೊಡುವ ಯಂತ್ರದಲ್ಲೇ ಈ ವ್ಯವಸ್ಥೆ ಇರುತ್ತದೆ ಎಂಬುದು ನನಗಿರುವ ಮಾಹಿತಿ. ಹಾಗಿದ್ದ ಮೇಲೆ ಮಂತ್ರಿಗಳಿಗೆ ಈ ರೀತಿಯ ಅನುಭವ ಹೇಗಾಯಿತು? ಒಟ್ನಲ್ಲಿ ತಮ್ಮ ಇಲಾಖೆಯನ್ನ ಸರಿ ಮಾಡೋದಕ್ಕೆ ಸ್ವತಃ ಸಚಿವರೇ ಅಖಾಡಕ್ಕಿಳಿದಿರೋದು ಶ್ಲಾಘನಾರ್ಹ. ಪ್ರಮೋದ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.